ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಹುಡುಕ್ರಮ್ಮ, ಎಲ್ಲ ಕಡೆ ಹುಡುಕಿ, ಇಂಚಿಂಚು ಬಿಡ್ದಂಗೆ ಹುಡುಕಿ. ಸುಮ್ನೆ ಒಬ್ಬರ ಮೇಲೆ ಆಪಾದನೆ ಮಾಡೋದು ಸರಿಯಲ್ಲ ಸಾಧನ. ನಾನು ಆಪಾದನೆ ಮಾಡ್ತಿಲ್ಲ ಅತ್ತೆ, ನನಗೆ ಅನುಮಾನ ಇದೆ, ಅದನ್ನ ಬಗೆಹರಿಸ್ಕೋತಾ ಇದ್ದೀನಿ. ಕಳ್ದೋಗಿರೋದು ನನ್ನ ಓಲೆ, ನನಗೆ ಕನ್ಸರ್ನ್ ಇದ್ದೇ ಇರುತ್ತೆ. ಪದ್ಮ, ನೀನ್ ಯಾಕೆ ಇಷ್ಟೊಂದು ಆತಂಕ ಪಡ್ತಾ ಇದೀಯ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಇದ್ರೆ ಸಿಗುತ್ತೆ, ಇಲ್ದರೆ ಇದ್ರೆ ಸಿಕ್ಕಲ್ಲ ಅಷ್ಟೇ. ಆತಂಕನ? ನನಗ್ಯಾಕ್ರಿ ಆತಂಕ? ಆತಂಕ ಇಲ್ಲ ಅಂತ ಹೇಳ್ಬೇಡ, ನಿನ್ನ ಮಕದ ಮೇಲೆ ಕಾಣಿಸ್ತಾ ಇದೆ. ಯಾಕೆ ಅಂತೀಯ? ಅಪ್ಪಿ ತಪ್ಪಿ ಆ ವಾಲೆ ಏನಾದ್ರೂ ಈ ರೂಮಲ್ಲಿ ಸಿಕ್ಬಿಟ್ರೆ ಇವಳನ್ನ ಹೆಂಗೆ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನೀನ್ ಬಹಳ ತಲೆ ಕೆಡಿಸ್ಕೊಂಡಿದ್ಯಾ. ಅದಕ್ಕೆ ನಿನ್ ಮುಖದಲ್ಲಿ ಟೆನ್ಷನ್ ಕಾಡ್ತಾ ಇರೋ. ಅದಕ್ಕೆ ಅಗತ್ಯನೇ ಇರಲ್ಲ. ಯಾಕೋ? ಯಾಕೆಂದ್ರೆ ಇವಳು ಕದ್ದಿಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು. ನೀಲಾ ಸಿಗ್ತಾ ಇಲ್ವಾ? ಇಲ್ಲ ಮೋರೆ. ಮೊದ್ಲು ಹುಡ್ಕು ಸರಿಯಾಗಿ. ಹುಡುಕಿ ಹುಡುಕಿ, ಸಮಾಧಾನ ಆಗೋವರೆಗೂ ಹುಡುಕಿ. ಇಷ್ಟೊತ್ತು ಇಬ್ರು ಹುಡುಕ್ತಾ ಇದ್ರಿ, ಈಗ 3 ಜನ ಸೇರ್ಕೊಂಡು ಇನ್ನೂ ಅರ್ಧ ಗಂಟೆ ಹುಡುಕಿ. ತೊಂದ್ರೆ ಏನಿಲ್ಲ, ಸಿಗತ್ತಾ ಅಂತ ನಾನು ನೋಡ್ತೀನಿ. ನೀಲಾ, ಸಿಗ್ತೀನಮ್ಮ? ಇಲ್ಲ ಮೋರೆ. ಏನಿಲ್ಲ ಇಲ್ಲ ಅಂತಿದ್ಯಾ? ಈ ಕಡೆ ಹುಡ್ಕದ್ಯಾ? ಇಲ್ಲಮ್ಮ. ಮೊದ್ಲು ಹುಡ್ಕೋ. ಎಕ್ಸಾಕ್ಟ್ಲಿ ಇದನ್ನೇ ನಾನು ಹುಡುಕ್ತಾ ಇದ್ದಿದ್ದು. ಏನಿದು? ಇದು ಹೇಗೆ ಇಲ್ಲಿಗೆ ಬಂತು? ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಿಜವಾಗ್ಲೂ ಈ ಓಲೆ ಹೇಗೆ ಬಂತು ಅನ್ನೋದೇ ನನಗೆ ಗೊತ್ತಿಲ್ಲ. ಅದಕ್ಕೆ ಸರಿಯಾಗಿ ನೋಡಿ, ಅದಕ್ಕೆ ಇದಕ್ಕೆ ರೆಕ್ಕೆ ಪುಕ್ಕ ಎಲ್ಲ ಇದೆ. ಅದಕ್ಕೆ ಅದೇ ಹಾರ್ಕೊಂಡ್ ಬಂದು ಇಲ್ಲಿ ಕುತ್ಕೊಂಡಿದ್ದೆ. ಏನದಕ್ಕೆ ನೀವು ಅಷ್ಟೇ ಗೊತ್ತಾಗಲ್ವಾ? ಪಾಪ ಇವಳ ಮೇಲೆ ಡೌಟ್ ಪಡ್ತಾ ಇದ್ದೀರಾ ನೀವು. ಜಾನ್ವಿ, ನಾಲ್ಗೆ ಮೇಲೆ ನಿಗಾ ಇರ್ಲಿ. ಅತ್ತೆ, ಈಗ್ಲೂ ಜಾನ್ವಿನೇ ಅಂತೀರಾ? ನನ್ ಪ್ರಶ್ನೆಗೆ ಉತ್ತರ ಕೊಡಿ. ಈ ಓಲೆ ಇಲ್ಲಿಗೆ ಹೇಗ್ ಬಂತು? ನೀನ್ ಯಾಕಮ್ಮ ಹೇಳ್ಬೇಕು? ಬಾಯಿ ಬಿಟ್ಟು ಹೇಳ್ಬೇಕಾಗಿರೋದು ಇವಳು. ಹೇಳು, ಈ ವಾಲೆ ಈ ರೂಮಲ್ಲಿ ಹೇಗೆ ಬಂತು? ಹೇಳು. ಹೇಳು. ಮಾವ, ಒಂದ್ ನಿಮಿಷ ಇರು. ಕೊಡಿಲಿ ಸಾಧನ. ಈ ಓಲೆನಾ? ನಾನು ಯಾವ್ದೋ ಓಲೆ ಅನ್ಕೊಂಡೆ. ಈ ಓಲೆ ಇಲ್ಲಿಗೆ ಹೇಗ್ ಬಂತು ಅಂತ ನಿನಗೆ ಉತ್ತರ ಬೇಕು ಅಂದ್ರೆ ನೀನು ನಿನ್ ಮಾವನ್ನೇ ಕೇಳ್ಬೇಕು. ನಾನು ಯಾಕೆ ಉತ್ತರ ಕೊಡ್ಬೇಕು? ಇದಕ್ಕೆ ಉತ್ತರ ಕೊಡ್ಬೇಕಾಗಿರೋಳು ಇವಳು. ಈ ವಾಲೆ ಈ ರೂಮ್ಗೆ ಹೇಗೆ ಬಂತು? ಹೇಳು. ನಾನ್ ಹೇಳ್ತೀನಿ ರಮ್ಮ. ರೀ, ಈ ಓಲೆನ ಚೆನ್ನಾಗಿ ನೋಡಿ. ಬೆಳಗ್ಗೆ ನೀವು ಪೇಪರ್ ಓದ್ತಿದ್ದಾಗ ನಮ್ ಧೃತಿ ಪುಟ್ಟಿ ಅಮ್ಮನ ಓಲೆ ಸಿಕ್ತು ಅಂತ ಹೇಳಿ ನಿಮ್ ಹತ್ರ ತಂದು ತೋರಿಸ್ಲಿಲ್ವಾ?
ಹೌದಾ? ಹೇಳಿದ್ಲ? ಹೇಳಿದ್ಲು. ಯಾಕೋ ನನಗೆ ಜ್ಞಾಪಕಕ್ಕೆ ಬರ್ತಾ ಇಲ್ವಲ್ಲೇ? ಆಮೇಲೆ ಈ ಓಲೆನ ನೀವು ನನ್ನ ಹತ್ರ ತಂದ್ಕೊಟ್ರಿ. ನಾನು ಆಮೇಲೆ ಕೊಡೋಣ ಅಂತಿದ್ದೆ, ಮರ್ತು ಬಿಟ್ಟೆ. ನೀನು ಮರ್ತ್ಬಿಟ್ಟ? ಹ್ಞೂ. ಹಾ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಬಂದ್ರಿ, ನನ್ನ ಹತ್ರ ಓಲೆ ಇಸ್ಕೊಂಡ್ರಿ. ಮಗು ಕೈಗೆ ಸಿಗೋ ತರ ಬೇಜವಾಬ್ದಾರಿಯಿಂದ ನಡ್ಕೊಂಡಿದ್ದಾಳೆ, ಅವಳಿಗೆ ಚೆನ್ನಾಗಿ ಉಗಿದು ನಾನೇ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರಿ. ಅಲ್ಲರಿ, ತಗೊಂಡ್ ಹೋಗಿ ಸಾಧನನ್ ಕೈಲಿ ಕೊಡೋದ್ ಬಿಟ್ಬಿಟ್ಟು ತೀರ್ಥನ್ ರೂಮ್ಗೆ ಯಾಕ್ರಿ ತಂದಿಟ್ರಿ? ಅತ್ತೆ, ನೀವ್ ಸುಳ್ಳು ಹೇಳ್ತಾ ಇದ್ದೀರಾ. ಮಾವ ಇದನ್ನ ಇಲ್ಲಿಟ್ಟಿರೋದಕ್ ಸಾಧ್ಯನೇ ಇಲ್ಲ. ಅದು ನಿನಗ್ ಹೇಗ್ ಗೊತ್ತು? ಅದು ಹಾಗೇನಾದ್ರೂ ಇದ್ದಿದ್ರೆ ನೀವು ಮಾವನ್ ಕೈಲಿ ಯಾಕೆ ಕೊಟ್ಟು ಕಳಿಸ್ತಾ ಇದ್ರಿ? ನನ್ನ ಹತ್ರನೇ ಬಂದು ಡೈರೆಕ್ಟ್ ಆಗಿ ಕೊಡ್ತಾ ಇದ್ರಿ. ಅದು ಅಲ್ದೆ ನೀವು ಮಾವನ್ ಕೆಲ್ಸ ಹೇಳ್ತೀರಾ, ಈಗ ಮಾವನ್ನೇ ದೂರ್ತಾ ಇದ್ದೀರಾ. ಸಾಧನಾ, ನಾನು ಹಾಗೆ ಅನ್ಕೊಂಡಿದ್ದೆ. ಆದ್ರೆ ನಿಮ್ ಮಾವನೇ ಬುದ್ಧಿ ಹೇಳಿ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಹಾಗಾದ್ರೂ ನಿನಗ್ ಸ್ವಲ್ಪ ಜವಾಬ್ದಾರಿ ಬರ್ಲಿ ಅಂತ ಸುಮ್ನಾದೆ. ಅದು ಅಲ್ದೆ ನೀನ್ ಮಾಡಿರೋ ತಪ್ಪಿಗೆ ನಾನ್ ನಿಮ್ ಮಾವನ್ ಬೈಯಕ್ಕಾಗತ್ತಾ? ನೀವೇ ಹೇಳ್ರಿ, ನಿಮ್ಮನ್ ಬೈಯಕ್ಕಾಗತ್ತಾ? ನೀವೇ ತಾನೇ ತಂದಿಲ್ಲಿಟ್ಟಿದ್ದು. ಎಲ್ಲ ನನ್ನ ಮರವಿಂದನೇ ಇಷ್ಟೆಲ್ಲ ಆಗ್ತಾ ಇರೋದು. ಎಲ್ಲ ಅನಾಹುತ ನನ್ನ ಮರವಿಂದನೇ. ಸಾಧನಾ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ನಿನ್ನ ರೂಮಿಗೆ ಬಂದು ನಾನು ವಾಲೆ ನಿನ್ನ ಕೈಲೇ ಕೊಟ್ಬಿಟ್ಟು ಬರ್ಬೇಕಾಗಿತ್ತು. ಹಾಳಾದ ಮರವು ತಗೊಂಬಂದಿಲ್ಲಿ ಬಡ್ದು ಬಿಟ್ಟಿದ್ದೀನಿ. ಇದನ್ನ ನೀನ್ ತಲೆಯಿಂದ ತೆಗೆದ್ಬಿಡಮ್ಮ. ಈ ವಿಷಯ ಇಲ್ಲಿಗೆ ಬಿಟ್ಬಿಡು. ಯಾವುದೇ ಕಾರಣಕ್ಕೆ ದೊಡ್ಡದು ಮಾಡ್ಬಿಡ. ಎಲ್ಲ ನನ್ನ ಮರವಿಂದ ಆಗಿರೋದು. ಸಾಧನಾ, ಓಲೆ ಬೇಡ್ವಾ? ಒಂದ್ ನಿಮಿಷ, ಇದನ್ನ ಜೋಪಾನವಾಗಿಟ್ಟು. ಯಾಕೆಂದ್ರೆ ನಿನ್ನಾದನಿ ಹೇಳ್ದಾಗೆ ಇದಕ್ಕೆ ರೆಕ್ಕೆ ಪುಕ್ಕ ಬಂದು ಮತ್ತೆ ಹಾರ್ಕೊಂಡು ಇಲ್ಲೇ ಬಂದು ಕೂತ್ಕೊಂಡ್ಬಿಟ್ರೆ ಹುಷಾರು. ಕೊಂಕು ಬೇಡ ಅತ್ತೆ. ಸದ್ಯ ನನ್ ಪುಣ್ಯ ನಾನೇ ಇದನ್ನ ಇಲ್ಲಿಟ್ಟೆ ಅಂತ ನನ್ ಮೇಲೆ ಆಪಾದನೆ ಮಾಡ್ಲಿಲ್ವಲ್ಲ. ಯಾಕತ್ತೆ, ಪಾಪ ಮಾವ, ಅವ್ರಿಗೇನು ಗೊತ್ತಿಲ್ಲ. ಅವ್ರ ಮೇಲೆ ಯಾಕೆ ಆರೋಪ ಹೊರಿಸಿದ್ರತ್ತೆ? ನನ್ ಗಂಡ ನೀಲ್ಕಂಠ ಇದ್ದಾಗ ಎಲ್ಲ ನೋವು ನುಂಗ್ಕೊಂಡ್ಬಿಡ್ತಾರೆ. ಯಾವುದನ್ನು ಮನ್ಸಿಗೆ ತಗೊಳ್ಳೋದಿಲ್ಲ. ಒಂದು ವೇಳೆ ಅವರು ಮನ್ಸಿಗೆ ತಗೊಂಡ್ರು 10 ನಿಮಿಷದ ಮೇಲೆ ಅವ್ರಿಗೆ ನೆನಪಲ್ಲೂ ಉಳಿಯಲ್ಲ. ಅದೆಲ್ಲ ಇರ್ಲಿ, ಅಡ್ಗೆ ಮನೇಲಿ ಕ್ಯಾರಿಯರ್ ರೆಡಿ ಮಾಡಿದ್ಯಲ್ಲ, ಯಾರ್ಗೆ? ಸಾಹೇಬ್ರಿಗೆ ಅತ್ತೆ. ಹೋಟ್ಲೂಟ ತಿಂದು ಅವ್ರ ಆರೋಗ್ಯ ಹಾಳಾಗ್ಬಾರ್ದಲ್ವಾ, ಅದಕ್ಕೆ ಸಿದ್ಧ ಮಾಡಿದ್ದೀನಿ. ಒಳ್ಳೆ ಕೆಲಸ ಮಾಡಿದೆ. ಡ್ರೈವರ್ಗೆ ಹೇಳ್ತೀನಿ, ನೀನೇ ತಗೊಂಡು ಹೋಗಿ ಕೊಟ್ಟು ಬಾ. ನಾನಾ? ಹಾ, ಬರೀ ಕೊಟ್ಟು ಬರೋದಲ್ಲ, ತಿನ್ನಿಸ್ಬಿಟ್ಟೆ ಬಾ. ಯಾಕೆಂದ್ರೆ ರಾಜಕೀಯ ಅಂತ ಅವನು ತಿನ್ನೋದನ್ನು ಮರ್ತು ಬಿಡ್ತಾನೆ. ಹೋಗಿ ಕೊಟ್ಟು ಬಾ. ಹೋಗು. ಸರಿ ಅತ್ತೆ. ಛೇ, ಈ ಮುಗ್ಧ ಹೆಣ್ಣಿನ ಮೇಲೆ ಹೇಗ್ ಸವಾರಿ ಮಾಡ್ತಾಳವಳು. ಏನದ್ಕೆ ಇದು?
ನೀವ್ ಮಾಡಿದ ಪ್ಲಾನ್ ಇಲ್ಲೂ ಫೇಲ್ಯೂರ್ ಆಗೋಯ್ತು. ಅದಕ್ಕೆಲ್ಲ ಕಾರಣ ನಿಮ್ಮಮ್ಮ. ನೀನ್ ಇಷ್ಟು ಕೆಳಮಟ್ಟಕ್ಕೆ ಇಳಿತೀಯ ಅಂತ ನಾನು ಖಂಡಿತ ಅನ್ಕೊಂಡಿರ್ಲಿಲ್ಲ ಸಾಧನ. ನಾನ್ ಯಾವ ಮಟ್ಟಕ್ಕೆ ಇಳ್ತಿದ್ದೀನಿ ಅತ್ತೆ? ಇಷ್ಟಕ್ಕೂ ನೀವ್ ಯಾವ ಮಟ್ಟದಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀರಾ ಅಂತ ನನಗ ಅರ್ಥ ಆಗ್ತಿಲ್ಲ. ಅಲ್ಲ, ನನಗೂ ಒಂದು ವಿಷಯ ಅರ್ಥ ಆಗ್ತಿಲ್ಲ. ನಿನಗೆ ಯಾಕೆ ಸುಮನ್ ಮೇಲೆ ಕೋಪ, ದ್ವೇಷ? ನೀನಂತೂ ಮನೆ ಜವಾಬ್ದಾರಿ ವಹಿಸ್ಕೊಳ್ಳೋದಿಲ್ಲ ಅಂತ ಡಿಸೈಡ್ ಮಾಡಿದ್ಯಾ? ಓಕೆ, ಅವಳೆಲ್ಲ ನೋಡ್ಕೋತಾ ಇದ್ದಾಳೆ. ಅವಳು ಯಾಕೆ ನೆಮ್ಮದಿಯಾಗಿರೋದಿಕ್ ಬಿಡ್ತಾ ಇಲ್ಲ ನೀನು? ಜಾನು, ನಿಮ್ಮಮ್ಮ ಮಾತಾಡ್ತಿರೋದ್ ನೋಡ್ತೀಯಾ? ಮೋಸ್ಟ್ಲಿ ಇವ್ರಿಗೆ ಮರ್ವು ಅನ್ಸುತ್ತೆ. ಇಲ್ಲ ಇಲ್ಲ, ಇವ್ರು ಬೇಕು ಅಂತಾನೆ ನನ್ ಮೇಲೆ ದ್ವೇಷ ಕಾರ್ತಿದ್ದಾರೆ. ಈ ಮನೆ, ಈ ಕುಟುಂಬದ ಕಂಪನಿ ಜವಾಬ್ದಾರಿ ತಗೊಂಡಿರೋದು ಯಾರು? ನಾನು. ಇದು ನಿಮ್ಗೆ ಜವಾಬ್ದಾರಿ ಅಂತ ಅನ್ಸಲ್ವಾ? ಬರೀ ಮುಸ್ರೆ ತಿಕ್ಕೊಂಡು ದೇವ್ರ ಮುಂದೆ ಧೂಪ ಹಚ್ಚಿ ಮನೆ ಕೆಲಸ ಮಾಡ್ಕೊಂಡು ಇದ್ ಬಿಟ್ರೆ ಜವಾಬ್ದಾರಿ ಆಗತ್ತಾ? ಅದನ್ ಮಾಡೋದಕ್ಕೆ ಅಂತಾನೆ ಇಟ್ಕೊಂಡಿದ್ದೀರಲ್ಲ ಇಬ್ರು ಕೆಲ್ಸದವ್ರನ್ನ. ನಾನ್ ಯಾಕೆ ಕೋಪ ಮಾಡ್ಕೋಬಾರ್ದು? ಈ ಮನೇಲಿ ಯಾರಾದ್ರೂ ನೆಮ್ಮದಿಯಾಗಿದ್ದಾರ? ಅವಳು ಬಂದಾಗಿಂದ ಯಾರೂ ನೆಮ್ಮದಿಯಾಗಿಲ್ಲ, ನಿಮ್ಮನ್ ಬಿಟ್ಟು. ಕರ್ಕೊಂಡ್ ಬಂದಿರೋ ತೀರ್ಥನು ನಿಮ್ಮಿಬ್ರ ಕಾಟ ತಡಿಯಕ್ಕಾಗದೆ ಹೋಟ್ಲಲ್ಲಿ ಸೆಟ್ಲ್ ಆಗಿದ್ದಾನೆ. ಅಲ್ಲ, ನನ್ ಲೆವೆಲ್ ಬಗ್ಗೆ ಮಾತಾಡ್ತಿರಲ್ಲ ಅಂತ ನಾನು ಏನ್ ಮಾಡಿದೀನಿ ಈಗ? ಸುಮಾ ಒಡವೆ ಕದ್ಲು ಅಂತ ಅವಳ ಮೇಲೆ ಆರೋಪ ಮಾಡ್ದಿಯಲ್ಲ, ಅದು ತಪ್ಪಲ್ವಾ? ಹಾಗಂತ ನಿಮಗೆ ಯಾರು ಹೇಳಿದ್ದು? ಆ ಒಡವೆನ ತಗೊಂಡೋಗಿ ಅಲ್ಲಿಟ್ಟಿದ್ ನೀನೇ ಅಂತ ನನಗ್ ಚೆನ್ನಾಗ್ ಗೊತ್ತು. ಒಂದ್ ನಿಮಿಷ. ಈಗ ತಾನೇ ರೂಮಲ್ಲಿ ನೀವೇ ಮಾವನ್ ಕೈಲಿ ಒಡವೆ ಕೊಟ್ರಿ, ಅದನ್ನ ಮಾವ ತಗೊಂಡ್ ಹೋಗಿ ತೀರ್ಥನ್ ರೂಮಲ್ಲಿ ಇಟ್ರು ಅಂತ ಹೇಳಿದ್ರಿ. ಈಗ ನೋಡಿದ್ರೆ ಇಲ್ಲಿಗೆ ಬಂದಿದ್ದೀರಾ, ನಾನಿಟ್ಟೆ ಅಂತ ಹೇಳ್ತಾ ಇದ್ದೀರಾ. ಅಲ್ಲಿಗೆ ನೀವು ಮಾವನ್ ಮೇಲೆ ಸುಳ್ಳು ಆರೋಪ ಮಾಡಿದೀರಾ ಅಂತಾಯ್ತು. ಮಾವ ಅಲ್ಲಿಟ್ಟಿಲ್ಲ ಅಂತಾಯ್ತು. ಕರೀರಿ ಹಾಗಿದ್ರೆ ಮಾವನ್, ನಾನು ಕೇಳ್ತೀನಿ. ನಾನಂತೂ ಓಲೆ ಅಲ್ಲಿಟ್ಟಿಲ್ಲ. ಮಾವ, ಅತ್ತೆ ಹೇಳ್ತಿರೋ ಹಾಗೆ ನೀವು ಓಲೆ ಅಲ್ಲಿಟ್ಟಿಲ್ಲ ಅಂತಂದ್ರೆ ಯಾರಿಟ್ಟಿರೋದು ಅಂತ ನಾನು ಕೇಳ್ತೀನಿ. ಸತ್ಯ ಏನು ಅಂತ ಎಲ್ರಿಗೂ ಗೊತ್ತಾಗ್ಲಿ.